ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನೋಡಿ, ಯಾವುದೇ ರೀತಿಯಾದಂಥ ಕಾಯಿಲ್ ಆಗಿರ್ಬೋದು, ಕೆಮಿಕಲ್ ಆಗಿರ್ಬೋದು, ಸ್ಪ್ರೇಗಳನ್ನು ಏನನ್ನು ಬಳಸಲಾರದೆ ತುಂಬ ಸುಲಭವಾಗಿ ಮನೆಯಲ್ಲೇ ಈ ಒಂದು ಸೊಳ್ಳೆಗಳನ್ನು ಓಡಿಸುವ ವಿಧಾನವನ್ನು ತೋರಿಸ್ಕೊಡ್ತಾ ಇದ್ದೀನಿ. ಅತಿ ಸುಲಭ, ಎಷ್ಟು ಖರ್ಚು ಕೂಡ ಬೇಕಾಗೋದಿಲ್ಲ, ತುಂಬ ಈಸಿಯಾಗಿ ಮಾಡ್ಕೋಬೋದು. ಹಾಗಿದ್ರೆ ಬನ್ನಿ, ತಡ ಮಾಡೋದು ಬೇಡ. ಈ ವಿಡಿಯೋದಲ್ಲಿ ನೋಡಿ, ಫಸ್ಟು ನಾನಿಲ್ಲಿ ಮೊಂಬತ್ತಿನ ತೊಗೊಂಡಿದ್ದೀನಿ, ಮೇಣದ ಬತ್ತಿನ ತೊಗೊತಾ ಇದ್ದೀನಿ. ಮೇಣದ ಬತ್ತಿಯನ್ನು ಹಿಂದಿನ ಭಾಗದಿಂದ ಕಟ್ ಮಾಡ್ಕೊತಾ ಇದ್ದೀನಿ. ನೀವು ಇದನ್ನು ಒಂದು 4 ಭಾಗ ಕಟ್ ಮಾಡ್ಕೋಬಹುದು. ಇಲ್ಲ ನಿಮಗೆ ಸ್ವಲ್ಪ ಕ್ವಾಂಟಿಟಿದಲ್ಲಿ ಬೇಕು, ದಿನನಿತ್ಯಕ್ಕೆ ನಾವು ಮಾಡ್ಕೊತಾ ಇದ್ದೀವಿ ಅನ್ನೋ ಹೋಗಿದ್ರೆ ನೀವಿಲ್ಲಿ ಒಂದು 2 ಭಾಗ ಆಗೋಷ್ಟೇ ಕಟ್ ಮಾಡ್ಕೊಂಡ್ರೆ ಸಾಕಾಗುತ್ತೆ. ನಾನು ಇಲ್ಲಿ ಒಂದು ಅರ್ಧ ಭಾಗ ಆಗೋಷ್ಟು ಕಟ್ ಮಾಡ್ಕೊತಾ ಇದ್ದೀನಿ. ಇದನ್ನು ಕೂಡ ತುರಿದು ತೊಗೊತಾ ಇದ್ದೀನಿ. ಈ ರೀತಿ ತುರಿದಾದರೂ ತೊಗೋಬೋದಿಲ್ಲ, ನಿಮ್ಮ ಹತ್ರ ತುರಿಯೋ ಮಣೆ ಅಂತಂದರೆ ಅದನ್ನಾದರೂ ತೊಗೋಬೋದು. ನಾನು ಇಲ್ಲಿ ಚಾಕುವಿನ ಸಹಾಯದಿಂದ ಕಟ್ ಮಾಡ್ಕೊತಾ ಇದ್ದೀನಿ. ಇಷ್ಟಾದರೆ ಸಾಕಾಗುತ್ತೆ. 1 ಸ್ಪೂನ್ ಆಗುವಷ್ಟು ಲೆಕ್ಕ ಬರುತ್ತೆ ನೋಡಿ. ನೆಕ್ಸ್ಟ್ ಬಂದುಬಿಟ್ಟು ಮೇಯ್ನಾಗಿ ಸೊಳ್ಳೆಗಳನ್ನು ಓಡಿಸೋದಕ್ಕೆ ನಮಗೆ ಬೇಕಾಗಿರೋದು ಏನಪ್ಪ ಅಂತಂದರೆ ಇಲ್ಲಿ ಸಾಸಿವೆ ಎಣ್ಣೆ ಏನಿದೆ ನೋಡಿ, ತುಂಬ ಅಂದರೆ ತುಂಬ ಉಪಯೋಗ. ಇಲ್ಲಿ ಬೇರೆ ಎಣ್ಣೆ ಯಾವುದನ್ನು ಕೂಡ ಬಳಸಬಾರ್ದು. 1 ಸ್ಪೂನ್ ಆಗುವಷ್ಟು ನಾನಿಲ್ಲಿ ಸಾಸಿವೆ ಎಣ್ಣೆಯನ್ನು ಬಳಸ್ತಾ ಇದ್ದೀನಿ. ಅದಕ್ಕೆ ನಾನಿಲ್ಲಿ ವಿಕ್ಸನ್ನು ಯೂಸ್ ಮಾಡ್ಕೊತಾ ಇದ್ದೀನಿ. ವಿಕ್ಸ್ ಒಂದಿದ್ರೆ ಸಾಕಾಗುತ್ತೆ, ಸೊಳ್ಳೆಗಳನ್ನು ಈಸಿಯಾಗಿ ಓಡಿಸ್ಕೋಬೋದು. ನೋಡಿ, ವಿಕ್ಸನ್ನು ಇಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದರಲ್ಲಿರುವಂಥ ಒಂದು ಸ್ವಲ್ಪ ಇಂಗ್ರೀಡಿಯೆಂಟ್ ಏನಿದೆ ನೋಡಿ, ಈ ಒಂದು ಸಣ್ಣ ಕೆಮಿಕಲ್ ಏನಿದೆ ನೋಡಿ, ನಮ್ಮ ಒಂದು ದೇಹಕ್ಕೆ ಎಷ್ಟು ಒಳ್ಳೆಯದು ಅಂದರೆ ಈ ಒಂದು ನೆಗಡಿ, ಕೆಮ್ಮು, ಜ್ವರ ಬಂದಾಗ ಹೇಗೆ ನಮಗೆ ಕಮ್ಮಿ ಆಗುತ್ತೆ ವಿಕ್ಸು, ಅದೇ ರೀತಿ ಸೊಳ್ಳೆಗಳಿಗೆ ಏನಾಗುತ್ತೆ ಓಡಿಸೋದಕ್ಕೆ ತುಂಬ ಅಂದರೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ನಾನಿಲ್ಲಿ ವಿಕ್ಸನ್ನು ಹಾಕ್ಕೊತಾ ಇದ್ದೀನಿ. ವಿಕ್ಸ್ ಕೂಡ ಸ್ವಲ್ಪ ಕ್ವಾಂಟಿಟಿದಲ್ಲಿ ಹಾಕ್ಕೊಂಡ್ರೆ ಸಾಕಾಗುತ್ತೆ ನೋಡಿ. ಜಸ್ಟ್ ಕಾಣ್ತಾ ಇದೆ ಅಲ್ವಾ, ಒಂದು ಚಿಟಿಕೆ ಅಷ್ಟು ಹಾಕ್ಕೊತಾ ಇದ್ದೀನಿ. ಇದಿಷ್ಟನ್ನು ಹಾಕ್ಕೊಂಡ್ಬಿಟ್ಟು ಒಂದು ಚೆನ್ನಾಗಿ ಕಲಿಸ್ಕೊಳ್ಳಿ. ಒಂದು ಸ್ಪೂನಿನ ಸಹಾಯದಿಂದ ಚೆನ್ನಾಗಿ ಕಲಿಸ್ಕೊಳ್ಳಿ. ಅದಾದಮೇಲೆ ಇದನ್ನು ಒಂದು 2 ನಿಮಿಷಗಳ ಕಾಲ ಹಾಗೆ ಬಿಟ್ಬಿಡೋಣ. ಇದನ್ನು ನೀವು ಬಿಸಿಲಿಗೆ ಏನಾದರೂ ಮಾಡ್ಕೊತಾ ಇದ್ದರೆ ಬಿಸಿಲಿಗೆ ಇಟ್ಬಿಟ್ರೆ ಸಾಕು, ಅದಕ್ಕೆ ಕರಗಿಬಿಡುತ್ತೆ. ಇಲ್ಲ ಅನ್ನೋ ಆಗಿದ್ರೆ ಗ್ಯಾಸಿನ ಮೇಲ್ಗಡೆಯಿಂದ ನೀವು ಇದನ್ನು ಮಾಡ್ಕೋಬೋದು. ಈಗಂತೂ ಮಳೆ ಸೀಸನ್ನು, ಮಳೆ ಮತ್ತು ಚಳಿದಲ್ಲಿ ಸೊಳ್ಳೆಗಳು ಹೆಚ್ಚಾಗ್ತಾ ಹೋಗುತ್ತೆ. ಹಾಗಾಗಿ ಕಂಪಲ್ಸರಿ ನೀವು ಮಾಡ್ಕೋಬೋದು. ಸಣ್ಣ ಮಕ್ಕಳು ಇರ್ತಾರೆ ಮನೆಯಲ್ಲಿ, ವಯಸ್ಸಾದವರು ಇರ್ತಾರೆ, ಅವರಿಗೆ ಯಾವುದೇ ರೀತಿಯಾದಂಥ ಕೆಮಿಕಲ್ ಸ್ಪ್ರೇಗಳು ಯೂಸ್ ಆಗೋದಿಲ್ಲ. ಮನೆಯಲ್ಲಿ ಏನಾದರೂ ಹಾಕಕ್ಕೆ ಹೋದರೆ ನಮಗೆ ಅವರಿಗೆ ನೆಗಡಿ, ಕೆಮ್ಮು ಆಗೋ ಚಾನ್ಸಸ್ ಹೆಚ್ಚಾಗುತ್ತೆ, ಉಸಿರಾಟ ತೊಂದರೆ ಆಗುತ್ತೆ. ಸೊ ಹಾಗಾಗಿ ಈ ಒಂದು ಜಾಸ್ತಿ ಕೆಮಿಕಲ್ ಬಳಸಲಾರದೇ ಇರುವಂತಹ ಮನೆಯಲ್ಲೇ ಇರುವಂತಹ ಸಣ್ಣ ಒಂದು ಇಂಗ್ರೀಡಿಯೆಂಟಿಂದ ನಾನು ಮಾಡ್ತಾ ಇರೋದು. ಸೊ ಹಾಗಾಗಿ ನೋಡ್ಕೊಳ್ಳಿ. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಹತ್ತಿಯನ್ನು ನಾನು ದೀಪದ ಬತ್ತಿಯಾಗಿ ಮಾಡ್ಕೊತೀವಲ್ಲ ಆ ರೀತಿ ಮಾಡ್ಕೊಂಡು ಇಟ್ಕೊತಾ ಇದ್ದೀನಿ. ಒಂದು ಪಣತಿ ಏನಿದೆ ಅದರಲ್ಲಿ ಹಾಕ್ಕೊತಾ ಇದ್ದೀನಿ, ಹಣತೆ. ನೆಕ್ಸ್ಟ್ ಬಂದುಬಿಟ್ಟು ನೋಡಿ, ಈಗ ಇದನ್ನು ಕರಗಿಸ್ಕೋಬೇಕಾಗತ್ತೆ. ಇಲ್ಲಿ ನಾನು ಇದನ್ನು ಒಂದು ಸಣ್ಣ ಫ್ಲೇಮ್ನಲ್ಲಿ ಇಟ್ಕೊಂಡು ಕರಗಿಸ್ಕೊತಾ ಇದ್ದೀನಿ. ಜಾಸ್ತಿ ಜೋರಾಗಿ ಇಟ್ಕೊಂಡ್ಬಿಟ್ರೆ ಸೀದ್ಬಿಡುತ್ತೆ. ಸೊ ಹಾಗಾಗಿ ಸುಮ್ಮನೆ ಕರ್ಗಾಗುತ್ತೆ, ಅದ್ರ ಬದಲು ನೆಸೆಸಿಟಿ ಇಲ್ಲ. ನಿಮಗೆ ಒಂದು 2 ಸೆಕೆಂಡ್ ಫ್ಲೇಮ್ನ ಹೈ ಮಾಡ್ಕೊಂಬಿಡಿ. ಫಸ್ಟಿಗೆ ಸಣ್ಣಗೆ ಇಟ್ಕೊಂಡ್ಬಿಟ್ಟು ಅದಾದಮೇಲೆ ಇನ್ನೇನು ಮುಗಿಯಕ್ಕೆ ಬಂದಿದೆ ಅಂದಾಗ ಫ್ಲೇಮ್ನ ಜೋರು ಮಾಡ್ಕೊಂಬಿಟ್ಟು ಬಂದ್ ಮಾಡ್ಕೊಂಬಿಟ್ರೆ ಸಾಕಾಗುತ್ತೆ. ಈಗ ಇದನ್ನು ಅವಾಗಿಂದವಾಗೆ ಅಪ್ಲೈ ಮಾಡ್ಕೋಬೇಕು. ಜಾಸ್ತಿ ಹೊತ್ತು ಏನು ಬೇಕಾಗುತ್ತಲ್ಲ, ಜಸ್ಟ್ ಅವಾಗಿಂದವಾಗೆ ಅಪ್ಲೈ ಮಾಡ್ಕೊಂಬಿಟ್ಟು ಇದನ್ನು ನೀವು ಗಟ್ಟಿಯಾಗಬೇಕು ಅಂತಂದರೆ ಒಂದು 10 ನಿಮಿಷ ಆದರೂ ಬಿಡಬೇಕಾಗುತ್ತೆ. ಈಗಂತೂ ತಂಪಿದೆ, ನೀವು ಎಷ್ಟು 10 ನಿಮಿಷ ಬಿಟ್ಟರೆ ಸಾಕು, ಜಲ್ದಿ ಇದು ಗಟ್ಟಿ ಆಗುತ್ತೆ. ಯಾಕಂದರೆ ನಾವು ಇದರಲ್ಲಿ ಮೇಣಬತ್ತಿ ಹಾಕ್ಕೊಂಡಿರೋದು, ಅದಕ್ಕೋಸ್ಕರನೇ ಹಾಕ್ಕೊಂಡಿರೋದು ಮೇಣಬತ್ತಿನ. ಗಟ್ಟಿಯಾಗಿರಲಿ, ಜಾಸ್ತಿ ಸಮಯ ಇದು ದೀಪ ಉರಿಲಿ ಅನ್ನೋ ರೀಸನ್ಗೆ ನಾನು ಹಾಕ್ಕೊಂಡಿರೋದು. ಸೊ ಇದನ್ನು ನೋಡಿ, ಇಷ್ಟು ಗಟ್ಟಿ ಆದರೆ ಸಾಕಾಗುತ್ತೆ. ಈಗ ಇದನ್ನು ದೀಪ ಹಚ್ಚಿ ತೋರಿಸ್ತಾ ಇದ್ದೀನಿ. ರಾತ್ರಿ ಸಮಯದಲ್ಲಿ ನೀವು ಮನೆಯಲ್ಲಿ ದೀಪ ಹಚ್ತೀರಲ್ವ, ಅದೇ ಸಮಯದಲ್ಲಿ ಇದನ್ನು ಕೂಡ ಹಚ್ಕೊಳ್ಳಿ. ಸೊಳ್ಳೆಗಳು ಬರೋದೇ ಇಲ್ಲ ಸ್ನೇಹಿತರೆ. ಹಾಗೆ ಸಣ್ಣ ಹೊಳಗಳಿದ್ರು ಅವು ಕೂಡ ಹೋಗುತ್ತೆ. ಹಾಗೆ ಒಂದು ಪಾಸಿಟಿವ್ ಎನರ್ಜಿ ಮನೆಯಲ್ಲಿ ಇರುತ್ತೆ. ಈ ದೀಪನ ನೀವು ಎಲ್ಲ ಕಡೆ ಒಂದ್ಸತಿ ಬೆಳಗೋದ್ರಿಂದ ನಿಮ್ಮ ಮನೆಯಲ್ಲಿ ಸೊಳ್ಳೆಗಳು ಕಮ್ಮಿ ಆಗುತ್ತೆ. ಹಾಗೆ ಉಸಿರಾಟದ ತೊಂದರೆ ಇರೋರಿಗೂ ಕೂಡ ಇದು ಒಂದು ಒಳ್ಳೆಯ ಪಾಸಿಟಿವ್ ಅಂತ ಹೇಳ್ಬೋದು. ಯಾಕಂತಂದರೆ ಇಲ್ಲಿ ಇದರಲ್ಲಿ ಯಾವುದೇ ಎಕ್ಸ್ಟ್ರಾ ಕೆಮಿಕಲ್ ಇಲ್ಲ, ಏನೂ ಇಲ್ಲ. ಸುಲಭವಾಗಿ ಈಸಿಯಾಗಿ ಮಾಡ್ಕೋಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಎಲ್ಲರಿಗಿಂತ ಮುಂಚೆ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಈ ವಿಡಿಯೋ ಎಲ್ಲಿಂದ ನೋಡ್ತಾ ಇದ್ದೀರಾ ಅನ್ನೋದು ಕೂಡ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು.